ಎಲ್ಲ ನಮಸ್ಕಾರ. ನಾನು ನಿಮ್ಮ ಗೆಳೆಯ ಫ್ಯಾನ್ ಆಫ್ ವಿಷ್ಣು ಮಾತಾಡ್ತಾ ಇರೋದು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಾವನೂರು ಬೆಟ್ಟಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಹಾಸನಿಂದ 30 ಕಿಲೋಮೀಟರ್, ಚಂದ್ರಾಯಪಟ್ಟಣದಿಂದ 20 ಕಿಲೋಮೀಟರ್ ಆಗುತ್ತೆ. ಮೈಂಡ್ ಫ್ರೆಶ್ ಆಗಲಿ ಅಂತ ಟೀ ಕುಡಿಯೋಕೆ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಿಲ್ಸಿ 3 ಪೀಸ್ ಟೀ ತಗೊಂಡು ಕುಡಿದ್ಮೇಲೆ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟದ ಸುತ್ತಮುತ್ತ ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬೆಟ್ಟದ ಮೇಲ್ಗಡೆ ಇರೋ ಗಾಳಿ ಚಕ್ರನ ಇಲ್ಲಿನ ಒಂದು ವಿಶೇಷತೆ ಅಂತ ಕೂಡ ಹೇಳ್ಬೋದು. ಫೈನಲಿ ಬೆಟ್ಟನ ರೀಚ್ ಆದ್ವಿ. ಇದು ನೋಡೋದಕ್ಕೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟದ ರೀತಿಯಲ್ಲೇ ಇದೆ. ಆ ಬೆಳಗಿನ ಮಂಜು ಮತ್ತೆ ಸೂರ್ಯನ ಕಿರಣಗಳು ನೇರವಾಗಿ ದೇವಸ್ಥಾನ ಹತ್ರ ಬೀಳುವಂತದ್ದು. ಪ್ರಕೃತಿನ ನೋಡೋದೇ ಒಂದು ಸೌಭಾಗ್ಯ. ಅಲ್ಲಿನ ಗಾಳಿ, ಬೆಳಕು ಮತ್ತು ವಿಶಾಲತೆ. ಸುಮಾರು 1000 ಅಡಿಗಳ ಮೇಲೆ ನಿಂತು ನೋಡಿದ್ರೆ ಪ್ರಕೃತಿಯನ್ನ ತುಂಬಾ ಹಚ್ಚ ಹಸಿರಿಂದ ಕಾಣಿಸ್ತಾ ಇತ್ತು. ಸುತ್ತಮುತ್ತ ಎಲ್ಲ ತುಂಬಾ ವಿಶಾಲವಾದಂತಹ ಜಾಗ ಕೂಡ ಇದೆ. ಫೈನಲಿ ನಮ್ಮ ಚಿನ್ನದಂತೆ ಹೊಳೆಯುವ ಮಲ್ಲೇಶ್ವರ ಸ್ವಾಮಿ ದೇವಾಲಯವನ್ನು ನೋಡಿದ್ವಿ. ಇದು ಹೊಯ್ಸಳರ ಕಾಲದ ದೇವಾಲಯದ ರೀತಿಯಲ್ಲಿ ಕಟ್ಟಿದೆ. ದೇವಸ್ಥಾನದ ಎಡಭಾಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತೆ ದೇವರ ಮುಂದೆ ನಂದಿ ವಿಗ್ರಹ, ಮತ್ತೆ ಬಲಭಾಗದಲ್ಲಿ ಸರ್ಪ ಪುಟ್ಟ ದೇವಾಲಯ ಕೂಡ ಇದೆ. ದೇವಸ್ಥಾನದ ಹಿಂಭಾಗದಲ್ಲಿ ಎಡಬದಿಯಲ್ಲಿ ಶ್ರೀ ಗಣೇಶ ಮತ್ತೆ ಬಲಭಾಗದಲ್ಲಿ ಪಾರ್ವತಿ ದೇವಿ ಕೂಡ ಇದ್ದಾರೆ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವು ಪಂಚಕೂಟಗಳ ದೇವಸ್ಥಾನ ಅಂತ ಕೂಡ ನಾವು ಹೇಳ್ಬೋದು. ಮುಗಿದ ನಂತರ ಪ್ರಕೃತಿಯನ್ನು ನೋಡ್ತಾ ನಾವು ಅಲ್ಲೇ ತಲ್ಲೀನರಾಗ್ಬಿಟ್ವಿ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಬೆಟ್ಟನ ಹತ್ತೋದಕ್ಕೆ ಕಡದಾಗಿದೆ ಮತ್ತು ಇಳಿಜಾರಿನಿಂದ ಕೂಡಿದೆ. ಬೆಟ್ಟನ ಇಳಿದಾದ್ಮೇಲೆ ಗಾಳಿ ಚಕ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕೆ ಅಂತ ಗಾಳಿ ಚಕ್ರದತ್ತ ಹೋದ್ವಿ. ವಿಂಡ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಹಾಸನ್ ಮತ್ತೆ ಚಂದ್ರಾಯಪಟ್ಟಣಕ್ಕೆ ಸಪ್ಲೈ ಆಗ್ತಾ ಇತ್ತು. ನಮ್ಮ ಚಂದ್ರಾಯಪಟ್ಟಣದ ವಿಶೇಷತೆ ಮತ್ತು ಶಕ್ತಿ ಅಂತಂದ್ರೆ ಅದು ಆಂಜನೇಯನ ದೇವಸ್ಥಾನ. ಚಂದ್ರಾಯಪಟ್ಟಣದಲ್ಲಿ ಕನ್ನಡದ ಕಂಪು ರಾರಾಜಿಸ್ತರು ನೋಡೋದಕ್ಕೆ ಒಂದು ಆನಂದ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.